ಬಂದವನಿ ಯಾತ ಮಾತಾಡ್ತಾ ಇದ್ದಾನೆ ದುಡ್ಡಿಂದ ಇವನಿಗೆ ಅಲ್ಲ ಆಡೋರು ಬಿಡಲ್ವಂತ ಹೋಗ್ಬತ್ತೀನಿ ತಡೆ ಅಂತಕ್ಕೆ ಅವ್ನಿಗೆ ಹೋಗಿ ಸರಿಯಾಗಿ ಹೇಳ್ಬತ್ತೀನಿ ನಾನು ಹಿಂಗೋಗಿ ಏನಲ್ಲ ನೀನು ಕರ್ಕೊಂಡು ಹೋಗ್ತೀನಲ್ಲ ನಮ್ಮ ಹುಡುಗನ ಕರ್ಕೊಂಡೋಗ್ಬೇಡ ಅಂತ ಸರಿಯಾಗಿ ಹೇಳ್ತೀನಿ ಇವನು ಬುದ್ಧಿ ಇವ್ನ ಕೈಯಾಗಿದ್ರೆ ಯಾರು ಏನೋ ಮಾಡಲ್ಲ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಅಂತಾರೆ 1000 ಜನ ಇರಲಪ್ಪ ನಾವು ಎದ್ದು ಬರ್ಬೋದು 50,000 ದುಡ್ಡು ಇಕ್ಕೊಂಡು ಎದ್ದು ಬತ್ತೀನಿ ಅಂತ ಅಂತಾರೆ ನಾನು ಮಧ್ಯೆ 1000 ಜನ ಇರಲಿ ಇವಳೆ ಮರಮ ಬೇರೆ ಇಲ್ಲೇ ಬಾಯಿಲಿ ಯಾಕೆ ಅವನು ಎದ್ದಾಗಿಂದ ಗುಣ 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 ಅಂತ ಇದ್ದಾನೆ ದುಡ್ಡು ಕೊಡಲಿಲ್ಲ ಅಂತ ಗುನ್ ಕೊಡ್ತಾ ಇದ್ದಾನೆ ಅದಕ್ಕೆ ಬಾಯಿಲಿ ಸರಿಯಾಗಿ ಹೇಳೋಣ ನನ್ನ ಮಗನ್ನ ಬಿಟ್ಟು ಸಿಕ್ಕದು ಮನೆ ಹೇಳ್ತೀನಿ ಕೈ ಕಾಲು ಕಟ್ಟಿ ಉಳ್ಬಿಡಾರ ಇಲ್ಲಿ ಹೇಳ್ತೀನಿ ಅವ್ನು ಯಾಕೆ ಬಿಡು 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 ಅಂತ ಹೇಳಿ ಸುಮ್ಮನೆ ಇದ್ದಂಗೆಲ್ಲ ಯಾಕೆ ಜಾಸ್ತಿ ಆಗ್ತೈತಿ ನೋಡಿ ನೆನ್ನೆ ಸಹ ಅಲ್ಲಿ ಹೋಗಿ ಅವ್ನು ಸುಬ್ಬು ಅಂತ 2,000 ಇಸ್ಕೊಂಡು ಅವಳು ಜೀವಿತ 2,000 ಕೊಟ್ಲಂತ ಅವಳು ತಯಾರಿ ಅವಳು 2,000 ಕೊಟ್ಲಂತೆ ಎಲ್ಲರ ತಗ 2,000 ಇಸ್ಕೊಂಡೋಗಿ ಅದನ್ನೂ ಸೋತೆ ಅವ್ನು ನೆನ್ನೆ ಸಹ ನೋಡಿ ಅವ್ನಿಗೆ ಏನು ಅನ್ಸಲ್ವಿ ಅಲ್ಲ ನಡಿಯಪ್ಪ ಇಲ್ಲಿ ಹೇಳ್ತೀನಿ ಸರಿಯಾಗಿ ಇವನ್ನ ಚಾ ತಕೊಂಬಿಲ್ದಿದ್ರೆ ಹೇಳಿದ ಮಾತು ಕೇಳಲ್ಲ ನಡೀಲಿ ಹಸಿಕ್ ದಬ್ಬ ನಡೀಲಿ ಮನೆಯಿಂದ ಹಸಿಕ್ ದಬ್ಬಿದ್ರೇ ಇವ್ನಿಗೆ ಗೊತ್ತಾಗೋದು ಏನೋ ನಾ ಬಿಡು 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 ಬಸ್ ರೇಂಗ್ಸು ಇವಾಗ ಎಲ್ಲಿಗೂ ಹೋಗ್ತಾನೆ ಅಂತ ನಾವು ಸುಮ್ಮನಿದ್ರೆ ಯಾಕೆ ಇದನ್ನು ಮಾಡ್ತಾ ಇದ್ದಾನೆ ಇವನು ಭಾಳನ ನಾವೆಲ್ಲ ನೋಡ್ಕೊಂಬಕ್ಕಾಗುತ್ತೆ ಕಳ್ಸಪ್ಪಾಸಿ ಕೇಳ್ತೀನಿ ಎಷ್ಟು ಸಿಟ್ನಾಗ ನೋಡಿದ್ರು ನಾನೇನೇನು ಕೊಡಲ್ಲ ನಾನು ಕೊಡಲ್ಲ ಕಷ್ಟಪಟ್ಟು ದುಡ್ಡು ತಗೊಂಡೋಗಿ 5 ನಿಮಿಷಕ್ಕೆ ನೀಗ್ಲಿಕ್ಕೆ ಬತ್ತೀಯ ತಿಂಗಳೆಲ್ಲ ಕೆಲ್ಸಕ್ಕೆ ಹೋಗ್ತೀಯ 5 ನಿಮಿಷಕ್ಕೆ ಕಳೆದು ಬತ್ತೀಯ 5 ನಿಮಿಷಕ್ಕೆ ಕಳೆಯೋ ಸಂಪತ್ತಿಗೆ ಏನು ಕೆಲ್ಸಕ್ಕೆ ಹೋಗ್ಬೇಕು ನೀನು ಮೈಕೈ ಎಲ್ಲ ನೋವು ಮಾಡ್ಕೊಂಡು ಕಷ್ಟಪಟ್ಟು ದುಡಿಯೋ ಅಂಥದ್ದೇನಕ್ಕೆ ಬೇಕು ಕೊಡಿಲಿಲ್ಲಿ ನಂದು ATM ಕೊಡು ನನಗೆ ದುಡ್ಡು ಕೊಡೋಕ್ಕೂ ಇದು ಮಾಡ್ತೀಯಲ್ಲ ನಂದು ATM ತಗೊಂಡು ಹೋಗಕ್ಕೆ ಬಂದಿದ್ದು ನಾನು ಕೊಡು ನಂದು ATM ಬೇಕು ಕೊಡೋದು ಕಲಿ ನೀನು ಸುಮ್ಮನೆ ನನಗೆ ಸಾಲ ಮಾಡ್ಕೊಂಡಿದ್ದು ನಾನು ಯಾರಿಗೆ 2,000 4,000 ರೂಪಾಯಿ ದುಡ್ಡು ಕೊಡಬೇಕು ಬಿಡಿಸ್ಕೋಬೇಕು ಕೊಡಬೇಕು ಅಣ್ಣ ಇವತ್ತು ಸಂಬಳ ಹಾಕಿದ್ನಿ ಅಂತ ಹೇಳೈತಿ 10ನೇ ತಾರೀಕು ಸಂಬಳ ಹಾಕ್ಬಿಡುತ್ತೆ ನೆನ್ನೆ ಸಾಯಂಕಾಲನೇ ಹಾಕೈತೆ ಇವತ್ತು ಬಿಡಿಸ್ಕೊಂಬ್ತಾ ಇದ್ದೀನಿ ನನಗೆ ಬೇಕು ಕೊಟ್ಬಿಡು ಕೊಟ್ಬಿಡು ಸ್ವಾತಿ ನನ್ನ ಹತ್ರ ನೀನು ಜಾಸ್ತಿ ವಾದ ಮಾಡಿಬಿಡ ಕೊಟ್ಟುಬಿಡ್ಬೇಕು ನೆನ್ನೆ ಸಿನ ಅವ್ರ ಇರ್ತಾಗ 2,000 ಇಸ್ಕೊಂಡು ನೀನು ಸೋತ್ ಬಂದಿದ್ಯಲ್ಲ ಅಲ್ಲ ನೀನು ಏನು ಅನ್ಸಲ್ವೇನಪ್ಪ ಅಯ್ಯೋ ದೇವ್ರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ತಾಣೋಕ್ನೆ ಅಂತ ಇದೆಯಾ ಇದು ಎಲ್ಲ ಅಭ್ಯಾಸಕ್ಕೆ ಬಿದ್ದಪ್ಪ ನೀನು ಹೋಗಿ ಇಂಥದಕ್ಕೆಲ್ಲಿ ಬಿದ್ದೋ ಎಲ್ಲಿ ಗಂಟು ಬಿದ್ದೋ ಅನ್ನಿಸ್ತೈತೆ ನನಗೆ ಯಾಕಲ್ಲ ಏನಾತ ಅಳ್ತಾಗ ಯಾಕ ನೀನು ಜೋರು ಮಾಡೋದು ಎದ್ದಾಗಿಂದ ಗುಣ ಗುಣ ಅಂತ ಇದೆಯಾ ಯಾಕ ನಿನ್ನೆ ಸಾಯಂಕಾಲ ಪೇಮೆಂಟ್ ಬಂದೈತೆ 20,000 ಸಂಬಳ ಹಾಕವ್ರೆ ಅದಕ್ಕೆ ಇದನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಡ್ಬೇಕು ಇವಾಗ 20,000 ದುಡ್ಡನ್ನು ತಗೊಂಡು ಹೋಗ್ಬಿಡ್ಬೇಕು ಅಂತ ಮನಸ್ಸು ತಡಿತಾ ಇಲ್ಲ 22,000 ಬಂದೈತೆ 20,000 ಅಂತೂ ನಾನು ಬಿಡಿಸ್ಕೊಂತೀನಿ 2,000 ಇಟ್ಕೊಂಡು 20,000 ಕೊಡು 20,000 ಬಿಡಿಸ್ಕೋಬೇಕು ಅಂತ ಇಲ್ಲ ನಾನು ATM ಬಚ್ಚಿಕೊಂಡಿದ್ದೀನಿ ಅದಕ್ಕೇ ಯಪ್ಪ ಏನಂಗೆ ನನಗೆ ಬೇಕು ಅಂತ ಇವಾಗ ಇದ್ರಕ್ಕೆ ಹೋಗಿ ಬಿಡಿಸ್ಕೊಂಬೋದು ಅದಕ್ಕೆ ನಾನು ಹೋಗಿ ಇವಾಗೆಲ್ಲ ಬಿಡಿಸ್ಕೊಂಬತ್ತೀನಿ ಆದ್ರೆ 1 ರೂಪಾಯಿ ಬಿಟ್ಟರೆ ಕೇಳು ನಾನು ಎಲ್ಲ ಬಿಡಿಸ್ಕೊಂಬತ್ತೀನಿ ATM ತಗೊಂಡೋಗಿ ಅಲ್ಲ ನಾನು ಈ ಮನೆಯಾಗೆ ಗಂಡಸಾಗಿ ಏನು ನನ್ನ ಸಂಬಳ ದುಡ್ಡು ನಾನು ಇಕ್ಕಂಗಿಲ್ಲ ಅಂದರೆ ಎಲ್ಲ ಹೆಂಗಸ್ರು ಕೈ ಕೊಡ್ಬೇಕೆ ನಂಗಾರೆ ಎಲ್ಲರ ಮನೆಯಾಗ ಹೆಂಗಸ್ರದ ವ್ಯವಹಾರ ಅಲ್ಲ ಇವಾಗೆಲ್ಲ ದೇಶದಾಗೆಲ್ಲ ಹೆಂಗಸ್ರದೆ ಕಣ ಮನೆಯಾಗ ಏನೋ ಗಂಡಸರು ಅಂತ ಸುಮ್ಮನೆ ಹೆಸ್ರಿಗೆ ಮಾತ್ರ ಏನಿದ್ರು ವ್ಯವಹಾರ ಆಗಿರ್ಬೋದು ಹೇಳೋದು ಕೇಳೋದೆಲ್ಲ ಹೆಂಗಸ್ರದೆ ಕಣ ಪ್ರಪಂಚ ಮೇಲೆ ನಿನ್ನ ಒಬ್ಬಂದೇ ಅಲ್ಲ ಕಣ ಪ್ರಪಂಚ ಮೇಲೆ ಎಲ್ಲ ಇವಾಗ ಹೆಂಗಸ್ರು ಮಾತೇ ಕಣ ನಡೀತಾ ಇರೋದು ಬಾಯಿ ಮುಚ್ಕೊಂಡಿರಲಿ ನೀನು ಏನೋ ಮಾತಾಡ್ತೀಯ ಅಲ್ಲ ಕಣಲ್ಲ ತಿಂಗಳೆಲ್ಲ ದುಡ್ದಿರೋ ದುಡ್ಡು ಕೊಡು ಅಂತ ನೀನು ಹಿಂಗೆ ಕೇಳಿರೆ ಹೆಂಗೆ ಸರಿಯಾಗುತ್ತೆ ತಿಂಗಳೆಲ್ಲ ದುಡ್ದಿರೋ ದುಡ್ಡೆಲ್ಲ ತಾಣಾಗೋದ್ವನ ಮಾಡಿದರೆ ಹೆಂಗೆಲ್ಲ ಇದಾಗುತ್ತೆ ನೀನು ತಿಂಗಳೆಲ್ಲ ದುಡ್ದಿರೋ ದುಡ್ಡು ಅದು ನನಗೂ ಗೊತ್ತು ತಿಂಗಳೆಲ್ಲ ದುಡ್ದಿರೋ ದುಡ್ಡು ಅಂತ ನನಗೆ ಗೊತ್ತಾಯ್ತು ನಾನು ಉಳಿಸ್ಕೊಂತೀನಿ ಕಣಮ್ಮ ನನಗೂ ಉಳಿಸ್ಬೇಕು ಅಂಬದೇ ಇರೋದು ಉಳಿಸ್ತೀಯಳಪ್ಪ ಅಲ್ಲಿ ಅಭಿಮಣ್ಣರ ಸೀಮೆ ಜಾಲೆಗೆ ಚಂದಾಗಿ ಉಳಿಸ್ತೀಯ ಅವ್ನು ಹಿಂಗೆ ಹೋಗು ಅವಂಥವ್ರನ್ನ ಉದ್ಧಾರ ಮಾಡ್ತೀಯ ಅವರೆಲ್ಲ ಗೆದ್ಕೊಂಡು ಅವ್ರು ಶ್ರೀಮಂತರು ಆಗ್ತಾರೆ ನೀನು ಹಿಂಗೆ ಹೋಗೋದೆ ನೀನು ಯಾರಿಗೆ ಕೈ ಎತ್ಬೇಕು ಅವ್ರಿಗೆ ಕಣ ಇದು ಕೈ ಎತ್ತದು ನಿನ್ನಂತನಿಗೆಲ್ಲ ಕೈ ಎತ್ತಲಿದು ಆಗಲ್ಲ ಬಿಟ್ಟಾಕ್ಬಿಡು ಇದ್ರ ಸಹವಾಸಕ್ಕೆ ಹೋಗ್ಬೇಡ ಬೇಡ ನಿಂಗೆ ಹೋಗಿ ಹೇಳ್ಬತ್ತೀನಿ ನಿಂಗೆ ಯಾಕಲ್ಲ ನೀನು ಕರ್ಕೊಂಡು ಹೋಗೋದು ನಾನು ಬಾರಲ್ಲ ಅಂತ ಪೀಡಿಸ್ತಾನಂತೆ ನನಗೆ ನಾನೇ ಹೋಗೋದು ಅವರೇ ನೀನು ಕರೆಯಲ್ಲ ಸುಮ್ಕಿರು ನೀನಾಗಲಿ ಯಾಕೆ ಹೋಗ್ತೀಯ ನೀನು ಹೋಗಿ ಕುಡ್ದು ಹೋಗಿದ್ದೀಯ ಅಂದರೆ ಕೈ ಕಾಲು ಮುರಿಕ್ ಬಿಡ್ತೀವಿ ನಾವಿಬ್ರು ಸೇರ್ಕೊಂಡು ನಾನು ನಿಮ್ಮ ಅಪ್ಪಾಯಿ ಅವಳು ಪಾಪ ಮಾರಾಗಿತ್ತಮ್ಮಮ್ಮ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಬದುಕು ಮಾಡ್ತಾಳೆ ಅವಳು ಏನೇನು ಮಾತಾಡಲ್ಲ ಸುಮ್ಮನೆ ಇರ್ತಾಳೆ ಸಂಬಳ ದುಡ್ಡ ಬಿಡಿಸ್ಕೊ ಬರ್ತಾಳೆ ಅವಳು 1 ರೂಪಾಯಿನೂ ಬಿಡಬೇಡ ಕಣಮ್ಮ ಅದ್ರಾಗೆಲ್ಲ ಬಿಡಿಸ್ಕಮ್ಮ ಹೇಳ್ತೀನಿ 1 ರೂಪಾಯಿನೂ ಬಿಡಬೇಡ ಅಕೌಂಟೇ ಬೇಡ ನಿನ್ನ ಅಕೌಂಟ್ ಕೊಡು ನಿನ್ನ ಅಕೌಂಟ್ಗೆ ಹಾಕ್ಲಾಳ ಸಂಬಳ ಕೆಲ್ಸಕ್ಕೆ ಹೋಗಿರೋ ದುಡ್ಡು ತಗೊಳಕ್ಕೆ ನಿಮ್ತಿಲ್ಲ ಲೇ ನಿನ್ನ ನನ್ನ ಮಗನೇ ಹೋಗಲ್ಲ ನಿನಗೇನು ಅನ್ಸಲ್ವಿ ಅಲ್ಲ ನೀನು ಒಂದಿಟ್ಟು ಯೋಚನೆ ಮಾಡಲ್ಲ ಪಾಪ ತಿಂಗಳೆಲ್ಲ ದುಡ್ದಿರೋದು ತಗೊಂಡೋಗಲ್ಲ ಒಂದು 5 ನಿಮಿಷ ಕಳೆದು ಬತ್ನಿ ಅಂತೀಯಲ್ಲ ಒಂದಿನ ರಜಾ ಹಾಕ್ಬೇಕಂದ್ರೆ ಬಿಡತ್ತ ಒಂದಿನೊಂದು ರಜಾ ಹಾಕಿದ್ರು ಸುಮ್ಮನೆ ಹೋಗುತ್ತಲ್ಲ ಅಂತೇಳಿ ಆ ಪಾಠ ಬಿದ್ದು ಕೆಲ್ಸಕ್ಕೆ ಹೋಗ್ತೀಯ ಏನಲ್ಲ ನೀನು ಬಿಗ್ಗ ಕೆಲಸ ಇಲ್ಲ ಕಣಪ್ಪ ಅವನಿಗೆ ಆರಾಮಾಗಿದ್ದಾನೆ ಆರಾಮಾಗಿ ಕೆಲಸ ಮಾಡ್ಕೊ ಹೋಗ್ತಾನೆ ಗಿಡಕ್ಕೆ ನೀರು ಹಾಕೋದು ಅಂಥದ್ದು ಗನ್ಮ ಮಾಡ್ಕೊಂಬರ್ಬೋದು ರಪ್ರಪ್ನ ಅದಕ್ಕೇನೆ ಅವೆಲ್ಲ ನಾಯಿವಾಗ ಕೆಲಸ ಮಾಡ್ಕೊಂಬರ್ತಾನಲ್ಲ ಅದಕ್ಕೆ ಅವ್ನಿಗೇನು ಬಿಗ್ಗ ಬೋದ್ಕಿಲ್ವಲ್ಲ ಅದಕ್ಕೆ ನಿಮ್ಮಿಬ್ರಿಗೂ ಬಿಗ್ಗ ಬೋದ್ಕಿಲ್ಲ ನನಗೆ ಒಳಗೆ ಬಂದಿದ್ರ ಏನು ಸೊಸೆ ಪರ ವಹಿಸ್ಕೊಂಡು ಮಾತಾಡ್ತೀರಿ ಈಗ ಸೊಸೆ ಅಂತೀರ
ನಿಮಗೆ ಇಬ್ರಿಗೂ ಮಾಡಕ್ಕೆ ಬದುಕಿಲ್ವಿ ಹಾಂ ಇವಾಗ ಇಬ್ಬರಳು ಏನು ಸೊಸೆ ಅಂತ ಓಹೋ ನನಗೆ ಮನೆ ಮಗನಾಗಿ ನನಗೆ ಮರ್ಯಾದೆ ಕೊಡಲ್ಲ ನೀನು ಸೊಸೆನಾಗಿ ಮಗಳಿಂದ ಕೆಳಗೆ ಇಳಿಸ್ಕೊಳ್ಳೋಮಗೆ ಏನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾರೆ ಎಲ್ಲನ ಎಲ್ಲ ಅವಳ ಕೈ ಕೊಡ್ಬೇಕಂದ್ರೆ ಹೆಂಗಾಗುತ್ತೆ ನೀವಿಬ್ರು ಒಳ್ಳೆಯವರಲ್ಲ ನೀವು ಒಳ್ಳೆಯವರಲ್ವೇ ಹಾಂ ಏನು ಮಾಡ್ಬೇಕಾ ನಿಮಗೆ ಏನು ಮಾಡ್ಬೇಕು ನಿನಗೆ ಅಂತ ನಿಮ್ಮ ಅಪ್ಪ ಇಷ್ಟೊಂದೆಲ್ಲನ ಕಷ್ಟ ಬಿದ್ದು ಮಾರಾಯನ ಮುದ್ದೆ ಇಕ್ಲಿಲ್ಲ ಅಂದ್ರು ಬಂದು ಕಂಡರದ್ಗೊಳಗೆ ಇತ್ಕೊಂಡು ಕಂಡರ ಮನೆಗೊಳಗೆ ಇತ್ಕೊಂಡು ಕಷ್ಟಪಟ್ಟು ಮಾಡಿ ಕೊಳ್ಳಪ್ಪ ಇಕ್ಕೆ 2 ಲಕ್ಷ 3 ಲಕ್ಷ ಮನೆ ಕಟ್ಕೆ ಮಂತಿ ಅಂತ ಹೇಳಿ ಕೊಟ್ಟು ನಾನು 1 ಲಕ್ಷ ದುಡ್ಡು ಕೊಟ್ಟು ಎಲ್ಲ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ರು ಇಂಥ ಮಾತುಗಳು ಕೇಳ್ಬೇಕು ನಿಂತಾಗಿ ಹಾಂ ಯಾಕಲ್ಲ ಹೋಗೋದು ನೀನು ಯಾಕೆ ಹೋಗೋದು ಒಳ್ಳೆ ಮಾತನಾಗ ಹೇಳಿರ್ ಕೇಳಲ್ಲ ಕಣಪ್ಪ ಈ ಪಟ್ಟಿ ಒಂದು ದಿನ ಹಿಂಗೆ ಕೈಯ ಕಾಲ ನೋವಾಗಂಗೆ ಹಿಂಗೆ ಬಡ್ದು ಮೂಲೆ ಕುಂಡ್ರಿಸ್ಬೇಕು ಹಂಗಾದ್ರೆ ಎಲ್ಲಿ ಹೋಗಲ್ಲ ಅದೇ ಮತ್ತೆ ಹಿಂಗೆ ಕಳಿಯ ಸಂಪತ್ತಿನೇನಕ್ಕೆ ದುಡಿಬೇಕು ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಕೈಯ ಕಾಲ ಮುರಿದು ಮೂಲೆ ಕುಂಡ್ರಿಸಿ ಮುದ್ದೆ ಹಾಕಿದ್ರೆ ಆಯ್ತು ಅಷ್ಟೇ ಕಣ್ಮಮ್ಮ ಒಳ್ಳೆಯವರಲ್ಲ ಅಂತ ಏನು ಮಾಡಿದವ ನೀನು ಒಳ್ಳೆಯವನಲ್ಲ ಕಣಲ್ಲ ಆಗಲಲ್ಲ ಬಾಂಗ್ಲಿಂಗಣ್ಣವ್ರ ಸೀಮೆ ಜಾಲಕ್ಕೆ ದುಡ್ಡು ತಗೊಂಡು ಹೋಗ್ತೀಯಲ್ಲ ನೀನು ಒಳ್ಳೆಯವನಲ್ಲ ನಾ ಒಳ್ಳೆಯವರಲ್ಲ ಓ ಮಾತಾಡ್ತಾನೆ ನೆಟ್ಟಗಿರೋರ್ಗೆ ಅಷ್ಟೇ ಕಣಲೇ ನಾನು ತಗಿಲ್ಲಿ ನನ್ನ ಮಾತು ಕೇಳಲಿಲ್ಲ ಅಂದರೆ ಅಷ್ಟೇ ಹೋಗ್ತಿರ್ಬೇಕು ಆಸಿಕೆ ಕೈ ಕಾಲು ಕೊಟ್ಟು ಉಳ್ಬಿಡ್ತೀವಿ ನಡಿಯೋಣ ಆಸಿಕೆ ಓ ಏನು ಅನ್ಕೊಬಿಟ್ಟಿದ್ದೀನಿ ನೀನು ನಾವು 2-3 ದಿನ ನೋಡ್ತಾ ಇದ್ದೀವಿ ಏನೋ ಹುಡುಗಿನ ದುಡ್ಡು ಕೊಡು ಅಂತ ಘೂರ್ತಾನೆ ಹಂಗೇನೆ ಓ ಎಲ್ಲಿ ತತ್ತಾರ ದುಡ್ಡ ಇನ್ನು ಗಿಡದ ಬಿಡಿಸೇ ಬರೋದೇನೋ ದುಡ್ಡು ಕೊಡು ಖರ್ಚು ಮಾಡೋದು ಸುಲಭ ದುಡಿಯೋದು ಎಷ್ಟು ಕಷ್ಟ ಐತೆ ಅಂತ ನಿನಗೇನಲ್ಲ ಗೊತ್ತು 20-30 ಸಾವಿರ ಒಂದೇ ದಿವಸ ಕಳೆದು ಬತ್ತೀಯ ತಗೊಂಡೋಗಿ ದುಡಿಯೋದು 20-30 ಸಾವಿರ ದುಡಿಯೋದು ಒಂದು ತಿಂಗಳಲ್ಲಿ 2 ತಿಂಗಳು ದುಡಿದ್ರು ಸಾಲದು ನಾವಿಲ್ಲಿ ಬಿಸ್ಲಾಗ ಹಂಗೇನೆ ಓಣವರಿತೀವಿ ಹಿಂಗೆ ನನ್ನ ಮಗ ತಗೊಂಡೋಗಲ್ಲಿ ಇವನಿಗೊಂಥರ ಇವಾಗ ಹುಚ್ಚತ್ತು ಬಿಟ್ಟೈತಿ ಅದೊಂಥರ ಏನೋ ತಲೆಗೆ ಹಚ್ಕೊಬಿಟ್ಟವ್ನಿ ಓ ಇವೆಲ್ಲ ಬಿಟ್ಟೋಗಂಗೆ ಅದು ತಲೆಗೆ ಹಚ್ಕೊಂಡಿರೋದೆಲ್ಲ ಬಿಟ್ಟೋಗಂಗೆ ಹೊಡೆದ್ಬಿಡ್ತೀನಿ ನಾನು ಓ ಏನು ಅನ್ಕೊಂಡಿದ್ಯಾ ನೀನು ಯಾಕೆ ನೀನಿಂತ ಮಾಡೋದು ಓ ಹುಡುಗಿನ ಏನು ಹಂಗೇನೆ ಏನು ಅನ್ಕೊಂಡಿದ್ದೇನು ಮಾಮೂಲಿ ಮನಸ್ತೀಯನ ಒಂದು ಹಗಲೆಲ್ಲ ದುಡ್ಡು ಕೊಡು ಅಂತ ಟೆನ್ಷನ್ ಕೊಡ್ತೀವಿ ಇಲ್ಲಿ ಹೆಂಗನ ಕೆಲಸ ಮಾಡ್ಕೊಂಡು ಮಾರಿಗಿತ್ತು ನಮ್ಮ ಹೆಂಗ ಸೆನಕ ಇದ್ದಾಳೆ ನೀನು ಕೊಡೋ ಟೆನ್ಷನ್ ಆಗ ಅವಳಿಗೆ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ಬೇಕಲ್ಲ ಓ ಯಾಕಾಗ್ಲಲ್ಲ ಬಂದು ಇದು ಮಾಡೋದು ಅವಳಿಗೆ ನೀನು ಯಾಕೆ ಇಲ್ಲ ಟೆನ್ಷನ್ ಕೊಡೋದು ಇಲ್ಲದು ಮಾತಾಡೋದು ಏನೋ ಒಂದಿಟ್ಟು BP ಹೆಚ್ಚು ಕಮ್ಮಿ ಆತಪ್ಪ ಇನ್ನು ಮಾಮೂಲಿ ಮನಸ್ತೀಯನ ಅವಳು ನಗಳಮ್ಮ ಯಾಕೆ ಇಬ್ಬರಳು ಸರಿಯಾಗಿ ಚಾರ್ಜ್ ತಗೊಂಡಿದ್ರ ಯಾಕಮ್ಮ ಮಾರಮ್ಮ ಯಾಕಲ್ಲ ಪಾಂಡಿ ಅಲ್ಲ ನೀನು ಅವಳೇ ನನಗೆ ಆಗ್ಲಲ್ಲ ಬಸಣ್ಣಯ್ಯ ದುಡ್ಡು ಕೊಡು ಅಂತ ಸಂಬಳ ಬಂದೈತಂತೆ 8ನೇ ತಾರೀಕು ಅದಕ್ಕೆ ನನ್ನ ಸಂಬಳ ನನಗೆ ಕೊಡು ಅಂತ ಅವಳು ATM ಬಚ್ಚಿಕೊಂಡು ಅವಳಿಗೆ ಬಿಡಿಸ್ಕೊಂಬರೋಣ ಅಂತ ಎದ್ದಾಗಿಂದನ ಕೊಡು ನಂದು ATM ಅಂತ ಅವಳೇ ನನಗೇನೆ ಗೋಳೈಕೆಂಪ ಇದ್ದಾನೆ ಅದಕ್ಕೇನೆ ನೀನು ಸುಮ್ಮನೆ ಇರ್ಬೇಕು ನೀನು ಇಲ್ಲದ್ದೆಲ್ಲನ ಇಲ್ಲಿ ಇದು ಮಾಡ್ಕೊಡ್ದು ನೋಡು ಅಂತ ಹೇಳಿದೀವಿ ಎಷ್ಟು ಒಳ್ಳೆ ಮಾತನಾಗ ಹೇಳೋಣ ಪಾಪ ನೆನೆಸ್ ಗುಂಡಪ್ಪ ನೋಡಿ ಅವನು ಬೈದಂತಲ್ಲೇ ನೀನು ಬುದ್ಧಿ ಇಲ್ವೇನೋ ಅಂತ ಊರಾಗೆ ಅವ್ನು ಸುಬ್ಬನ್ 2,000 ಜೀವಿತಂತಾಗ ಅವಳು ನೋಡಪ್ಪ ತಯ್ಯಾರಿ ಅವಳು ಕೊಟ್ಟಿರಾನ ಅವಳು ತಯ್ಯಾರಿ ಯಾಕೆ ಕೊಟ್ಲಪ್ಪ ಅವಳಿಗೆ ಹೋಗೋದು ಬರ್ಬೇಕು ಅವಳಿಗೆ ಅವಳು ತಯ್ಯಾರಿ ಆಟಕ್ಕೆ ಆಡ್ಕೊಂಡು ಇನ್ನು ಹಾಳಾಗ್ಲಿ ಅಂತ ಕೊಟ್ಲೇನ ಅವಳು ಹಾಳಾಗಿರೋದು ಸಾಲದು ಇನ್ನು ನಮ್ಮ ಅಣ್ಣ ಇನ್ನು ಹಾಳಾಗ್ಲಿ ಅಂತ 2,000 ರೂಪಾಯಿ ದುಡ್ಡು ಕೊಟ್ಟಾಳ ಅವಳು ಪಾಪ ಅವ್ನು ಸುಬ್ಬಗೆ ಗೊತ್ತಿಲ್ಲ ಅವನು ಕೊಟ್ಟವನಿ ಅವಳಿಗೂ ಗೊತ್ತಿಲ್ಲ ಅದಕ್ಕೆ ಕೊಟ್ಟವಳಿ ಎಲ್ಲ 2,000 ರೂಪಾಯಿ ದುಡ್ಡು ಇಸ್ಕೊಂಡೋಗಿ ನೆನ್ನೆ 5,000 ರೂಪಾಯಿ ಸಾಲ ಮಾಡ್ಕೊಂಡವನಿ ಯಾರು ಕೊಡ್ತಾರಪ್ಪ ಇವ್ನಿಗೆ 5,000 ರೂಪಾಯಿ ದುಡ್ಡ ಸಾಲ ಮಾಡಿರಿ ಅವನೇ ನಿಂಗೆ ಕರ್ಕೊಂಡು ಹೋಗ್ತಾನೆ ಅವ್ನು ನಿಂಗೆ ಜೊತೆಗೆ ಹೋಗ್ತಾನಂತೆ ಬಾರಲ್ಲ ಅಂತ ಅವನು ಬಾ ಇದೊಂದು ಆಟ ಗೆಲ್ತೀಯಪ್ಪ ಇದೊಂದು ಹಾಕು ಗೆಲ್ತೀಯ ಇದೊಂದು ಬಕ್ಕ ಬರುತ್ತೆ ಅಂತೇಳಿ ಇವ್ ನನ್ನ ಮಗಗೆ ಗೊತ್ತಿಲ್ಲ ಆಡೋದು ಹೆಂಗೆ ಅಂತ ಎಲ್ಲ ಸೋತು ಬರುತ್ತೆ ಬರಿಗೈ ಮಾಡ್ಕೊಂಡು ನಮ್ಮ ಗುಂಡಪ್ಪ ಹಂಗಂತಿದ್ದ ಅಜ್ಜಿವನ್ಗೆ ಯಾಕೆ ಬುದ್ಧಿಲಿ ಯಾಕಿಂತ ತಲೆಗಚ್ಕೊಂಡವನೇ ಅಂತ ಅಲ್ಲ ಅದನ್ಯಾಕೆ ಹುಚ್ಚಿಡ್ಸ್ಕೊಂಡತ್ತಿ ಇವನು ಅವನಿಗೆ ಇವಾಗ ಬಸಣಯ್ಯ ಮನಸ್ಸು ತಡಿತಿಲ್ಲ ಅವನಿಗೆ ಎಲ್ಲ ದುಡ್ಡು ನೋಡ್ಲಿಕ್ಕೆ ಹೋಗಂತ ತಗೊಂಡು ಒಂದು ಆಟ ಆಡೋಣ ಅಮ್ಮಂಗೆ ಆಗ್ತೈತೆ ಅವ್ನಿಗೆ ಎಲ್ಲನ ದುಡ್ಡು ಕಾಮ್ಲಿ ಹಂಗೆ ಆಗ್ತೈತೆ ಅವ್ನಿಗೆ ಅವ್ನು ನೋಡಪ್ಪ ಏನು ಹೊಟ್ಕೊಂಡವ್ನಿ ಅಮ್ಮಂಗೆ ಏನು ದುಡ್ಡ ನೋಡಿ ಬಸಣ್ಣ ನಮ್ದು ಇವತ್ತು ಎಷ್ಟು ಕಷ್ಟ ನಾವು ಇಲ್ಲಿ ಬಿಸ್ಲಾಗ ಎಷ್ಟು ಕಷ್ಟಪಡ್ತೀವಿ ಎಷ್ಟು ಇದು ಮಾಡ್ತಾನೆ ನಿಮ್ಮ ದುಡ್ಡನ್ನು ನಂಗೆ ಕೇಳಲಿಲ್ಲ ನನ್ನ ದುಡ್ಡು ನಾನು ಕೇಳಿದ್ದು ನನ್ನ ದುಡ್ಡೇ ಆಗಲಿ ಹೆಂಗಲ್ಲ ಬರುತ್ತೆ ಮತ್ತು ಮನೆಯಾಗ ಬೇಡವೇನಾ ಸೊಸೆ ಪರವಹಿಸ್ಕೊಂಡು ಇಬ್ಬರಳನ್ನು ಒಯ್ತೀರಿ ನನ್ನ ಅವಳು ಮುಂದೆ ಎಷ್ಟು ಇವತ್ತು ನನ್ನ ಸದ್ರ ಮಾಡ್ತಾ ಇದ್ದೀರ ಅವಳು ನನ್ನ ಸದ್ರ ತಗೊಂಬಂಗಿರ್ತಾಳೆ ಸದ್ರ ತಗೊಂಬದಲ್ಲ ಕ್ಯಾಕ್ರಸ್ ಮಕ್ಕಳಮ್ಮ ಅಂತ ಹೇಳ್ತೀವಿ ಮತ್ತು ಯಾರ್ದಲ್ಲ ತಪ್ಪು ಇವತ್ತೇನ ಅಂತ ತಪ್ಪು ಮಾಡಿ ಏನಮ್ಮ ನೀನು ತಪ್ಪು ಮಾಡಿದರೆ ಅಂತೇಳಿ ನಾನೇ ಸರಿಯಾಗಿ ಬೈತೀನಿ ನನ್ನ ಸೊಸೆ ನಾನು ತಪ್ಪು ಮಾಡಲಿ ಸರಿಯಾಗಿ ಬೈತೀನಿ ನಾನು ಯಾರನ್ನ ಮಾಡಲಿ ತಪ್ಪೇ ನನ್ನ ತಗವೆಲ್ಲ ನಡೆಯಲ್ಲ ಇದ ಮೇಲೆ ಗೌರವಾಗಿರಬೇಕು ಕಷ್ಟಪಟ್ಟು ದುಡಿಬೇಕು 4 ಕಾಸು ಬುದ್ಧಿವಂತಿಕೆಯಿಂದ ಉಳಿಸ್ಬೇಕು ಈ ಪಾಂಡಪ್ಪನ ಪಾಲಿಸಿನೇ ಅಷ್ಟು ಈ ಪಾಂಡಪ್ಪ ಅಂದರೆ ಹಂಗೆ ಕಷ್ಟಪಟ್ಟು ದುಡ್ದೇ ಇದೀವ ಬುದ್ಧಿವಂತಿಕೆಯಿಂದ ಉಳಿಸ್ಕೋಬೇಕು ಬುದ್ಧಿ ಇರಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ತಾಣೋ ಕಳಿಯೋದಲ್ಲ ಕಳಿಯೋಕೆ ನೀನು ಯೋಟಿದ್ರು ಕಳಿಬೋದಲ್ಲೇ ಉಳ್ಸೋದು ಗೊತ್ತಿರ್ಬೇಕು ಉಳ್ಸೋ ಬುದ್ಧಿವಂತಿಕೆ ಇರಬೇಕು ಅದು ಮೇಯ್ನ್ ಇರೋದು
ಕಳಿಯೋದೇನು ಎಲ್ಲರೂ ಕಳಿತಾರೆ, ದಡ್ಡನ ಮಗನೂ ಕಳಿತಾನೆ, ಬುದ್ಧಿವಂತನೂ ಕಳಿತಾನೆ, ಎಲ್ಲರೂ ಕಳಿತಾರೆ. ಕಳಿಯೋದ ಉಳ್ಸೋದು ಬುದ್ಧಿವಂತನಿಗೆ ಮಾತ್ರ ಗೊತ್ತಿರೋದು, ಬುದ್ಧಿವಂತರಿಗೆ. ಏನಂತ ಕಡಿದ್ಯಾ ನೀನು? ಓ, ಏನು ಅವತಾರ ಆಡ್ತಾ ಇದೀಯ ಬೆಳಗ್ಗೆಯಿಂದ ನೀನು? ನಮ್ಮ ತಗೋವೆಲ್ಲ ನಡೆಯಲ್ಲಣ್ಣ. ಬಿಡತ್ತ ಹೋಗ್ಲಿ. ಬಿಡ, ಹೇಳಿದ್ಯಲ್ಲ. ಬುದ್ಧಿವಂತ ಆಗ್ಬೇಕಣಲ್ಲ ಪಾಪ. ಏನು 20 ಸಾವಿರ ಸಂಬಳ ಬಂದೈತೆ, ಬೇಡ ಇವಾಗ ಎಷ್ಟೊತ್ತಿಗೆ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ನಾನು ಅದಕ್ಕೆ ATM ಬಚ್ಚಿಕ್ಕಬಿಟ್ಟೆ, ಎಲ್ಲ ಬಿಡಿಸ್ಕೊಂಬಂದು ಇಕ್ಕಬಿಡ್ತೀನಿ. ಬ್ಯಾಂಕ್ ಬಾಗಿಲು ತೆಗಿ ಅಷ್ಟೊತ್ತಿ, ಬ್ಯಾಂಕ್ ಬಾಗಿಲು ತೆಗಿಯೈತೆ ಅಂದ್ರೆ ಹೋಗಿ ಬಿಡಿಸ್ಕೊಂಬಂದ್ಬಿಡ್ತಾರೆ. ಅದಕ್ಕೇನೆ ನಾನು ಇಲ್ಲಿ ನೆನ್ನೆಸ್ಲೆ ಬಿಡಿಸ್ಬಿಡಾರು, ನೆನ್ನೆಸ್ ಭಾನುವಾರ ಆಗತ್ತಿಗೆ ಸುಮ್ಕಾಗಿದ್ದೆ. ಇಲ್ಲಾಂದ್ರೆ ನೆನ್ನೆಸ್ಲೆ ಹೋಗಿ ಬಿಡಿಸ್ಕೊಂಡು ಬಂದ್ಬಿಡೋದು ಬ್ಯಾಂಕ್ನಾಗ ಹೋಗಿ. ಬಂದು ದುಡ್ಡು ಕೊಡು ಅಂತ ಒಂದೇ ಸಮಕ್ಕೆ ಪೀಡಿಸ್ತಾ ಇದ್ದಾನೆ. ಅದಕ್ಕೇನೆ ಅಷ್ಟೊಂದು ಎಮ್ಗೆ ಟೆನ್ಷನ್ ಕೊಟ್ಟರೆ ಬಸ್ ರ್ಯಾಂಕ್ಸ್ ಬೇರೆ ಟೆನ್ಷನ್ ಕೊಡ್ಬೇಡ ಕಣಪ್ಪ. ಅದಕ್ಕೇನೆ ನೀನು ಇಲ್ಲಿದ್ದೆಲ್ಲ ಮಾತಾಡ್ಬೇಡ ಅನ್ನೋದಕ್ಕೆ, ನೀವು ಸೊಸೆ ಕಡೆಗೆ ಮಾತಾಡ್ತೀರ ಅಂತ ಏನೋ ಮಾತಾಡ್ದ, ನಾವಿಬ್ಬರು ಸೇರ್ಕೊಂಡು ಸರಿಯಾಗಿ ಎತ್ತಿಡಿದೀವಿ. ನನಗೇನೋ ಅಷ್ಟೇ, ಯಾರೇ ಆಗಲಿ ನೀವು ಒಬ್ರದ್ದು ಯಾವತ್ತೂ ನೆಚ್ಕೊಂಡಿರ್ಬಾರ್ದು. ನಾವು ಕಷ್ಟಪಟ್ಟು ದುಡಿಬೇಕು. ನಾವು ದುಡ್ದಿರೋ ದುಡ್ಡ ಕಷ್ಟಪಟ್ಟು ಬುದ್ಧಿವಂತಿಕೆಯಿಂದನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು, ಉಳಿಸ್ಕೋಬೇಕು. ಅಷ್ಟೇ ನನ್ನ ಪಾಲಿಸಿ. ನಾವು ಕಷ್ಟಪಟ್ಟು ದುಡಿಬೇಕು, ಉಳಿಸ್ಬೇಕು, ಬುದ್ಧಿ ಇರಬೇಕು. ದುಡ್ದಿರೋ ದುಡ್ಡು ಉಳಿಸ್ಕೊಬೇಕು. ಮೇಯ್ನು ಒಬ್ಬ ಮನುಷ್ಯನಿಗೆ ದುಡಿಯೋದು ಒಂದು ಲಕ್ಷ ದುಡಿಲಿ, ಅದು ಲೆಕ್ಕ ಅಲ್ಲ. ಉಳಿಸೋದು ಬುದ್ಧಿವಂತಿಕೆ ಇದಲ್ಲ, ಅದು ಮನುಷ್ಯನ ಒಳ್ಳೆ ಗುಣ ಹಾಗೆ ತಾಕತ್ತಂತ ಹೇಳ್ಬೋದು. ಉಳಿಸೋದು ಮೇಯ್ನ್ ಇರೋದು, ಖರ್ಚು ಮಾಡೋದಲ್ಲ. ಖರ್ಚು ಮಾಡೋದು ನಾನು ತಾಣಂದ್ರು ಖರ್ಚು ಮಾಡ್ತೀನಿ, ಯಾರು ಬುದ್ಧಿ ಇಲ್ದರು ತಾಣ ಖರ್ಚು ಮಾಡ್ತಾರೆ. ಆದ್ರೆ ಉಳಿಸೋದು ಇರೋದು ಮೇಯ್ನ್, ಯಾರೇ ಆಗಲಿ. ಬುದ್ಧಿವಂತಿಕೆಯಿಂದ ಉಳಿಸೋದು ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ವಲ್ಪ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಟಾ, ಬೈ ಬೈ, ಸಿ ಯು.